ಬನ್ನಿ ಅಡ ಅಡ ಬನ್ನಿ ಮುಂದೆ ಬಿಡಿ ಸ್ಟ್ರೈಟ್. ಹೇಳ ಸರ್ ನಮಸ್ತೆ. ನಮಸ್ತೆ. ತಮ್ಮ ಪರಿಚಯ ಮಾಡಿಕೊಡಿ ಸರ್. ತಮ್ಮ ಹೆಸರು? ಶಿವಾನಂದ್ ಅಂತ, ಮಾದಾಪುರ. ಪೂರ್ತಿ ಅಡ್ರೆಸ್ ಹೇಳಿ. ಶಿವಾನಂದ್, ಮಾದಾಪುರ, ಮಾಯನಹಳ್ಳಿ ಪೋಸ್ಟ್, ಕಸ್ಬಾ ಹೋಬಳಿ. ಹೈವೇ ಪಕ್ಕದಲ್ಲೇ ಮನೆ. ಹೈವೇ ಪಕ್ಕದಲ್ಲೇ ಮನೆ. ಸರ್ 2 ಹಳ್ಳಿಕಾರ್ ಹೋರಿಗಳು, ಬೀಜದ ಹೋರಿಗಳು. ಹಾಂ ಸರ್ ಒಂದೊಂದಾಗಿ ನಿಮ್ಮ ಹೋರಿಗಳ ಪರಿಚಯ ಮಾಡಿಕೊಡಿ ಸರ್. ಇದ್ರ CS1 ಮಗ ಅಂತ ಕೇಳ್ಪಟ್ಟೆ. CR7 ಮಗ ಇದು. ಈಗ ಮೊನ್ನೆ ನಾನು ರೇವಣ್ಣ ಅವ್ರ ಹತ್ರ ತಗೊಂಡು ಬಂದೆ, ಅಂಜಾಪುರ ರೇವಣ್ಣ ಅವ್ರ ಹತ್ರ ಮಗನ ಹತ್ರ. ಅಲ್ಲಾಗಿದೆಯಾ? ಅಲ್ಲಾಗೈತೆ, ಎರಡಲ್ಲಾಗೈತೆ. ಎರಡಲ್ಲು. ವಯಸ್ಸು ಅಂದರೆ 2 ವರ್ಷ ತುಂಬಿದೆ. 2 ವರ್ಷ ಆಗೈತೆ. ಆಗಿದೆ. ಹಸು ಮೇಲೆಲ್ಲ ಬಿಡ್ತಾ ಇದ್ದೀರಾ? ಸುಮ್ಮನೆ ಬಿಡ್ತಾ ಇದ್ದೀನಿ. ಅವರು ಒಂದು 30-40 ಹಸ್ಗಳು ಬಿಟ್ಟಿದ್ರು. ನಾನು ಈಗ ತಂದ್ಮೇಲೆ ಒಂದು 7-8 ಹಸ್ಗಳು ಬಿಟ್ಟಿದ್ದೀನಿ. ಜಾತಿ ಕುಲ ಎಲ್ಲ ಸೇಮ್ ಅಪ್ಪನ ಥರ ಚೆನ್ನಾಗಿದೆ. ಚೆನ್ನಾಗಿದೆ. ಸರ್ ಏನೇನು ನೋಡಿದ್ರಿ ಗುಣಲಕ್ಷಣಗಳು ಹೋರಿಲಿ ತರಬೇಕಾದ್ರೆ? ಮೇನ್ ಈ ತಲಬುರ್ಡೆ, ಸಣ್ಣ ತಲಬುರ್ಡೆ, ಈ ಸಿಂಗಲ್ಲು ರೇಕು, ಮತ್ತು ಸಣ್ಣ ರಾಮ, ಬಾಲ ಸಣ್ಣ ಎಲ್ಲ ನೋಡ್ತಾ ಬಂದಿದ್ದೀರಾ? ಎಲ್ಲ ನೋಡ್ತಾ ಬಂದಿದ್ದೀನಿ. ಏನು ಬೆಲೆ ಆಗಿದೆ ಸರ್ ನಿಮಗೆ? ನನಗೆ 240 ಆಗೈತೆ. 240. ಸರ್ ಯಾವಾಗಿಂದ ಕಟ್ತಾ ಇದ್ದೀರಾ ಬೀಜ ಹೋರಿಗಳು ನೀವು? ಇದ್ದವ್ರು ಈ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಈಗ ಒಂದು 2 ವರ್ಷ 3 ವರ್ಷ ಆಯಿತು. 3 ವರ್ಷ. ಮೊದಲನೇ ಹೋರಿ ಅದನ್ನು ಬಳಗಡೆ ಇರೋದು. ಸರ್ ಕೈ ತಿಂಡಿಯಲ್ಲಿ ಏನೇನು ಕೊಡ್ತೀರಾ? ಕೈ ತಿಂಡಿ ಮಾಮೂಲಿ ಮುಸ್ಲಿಂ ಜೋಳ ನುಚ್ಚು, ರವೆ ಬೂಸ, ರವೆ, ಚಕ್ಕೆ ಬೂಸ, ಹುಳ್ಳಿ. ಒಂದು ಹುಲ್ಲು ಏನೇನು ಕೊಡ್ತಾ ಇದ್ದೀರಾ? ಹುಲ್ಲು ಹಣ್ಣಲ್ಲು ಮತ್ತೆ ನೆಲ್ಲುಲ್ಲು ಅಷ್ಟೇ. ಹಸಿರು ಏನು ಹಾಕಲ್ಲ? ಹಾಲು ಕೊಡ್ತೀವಿ. ಹಾಲು ಮೊಟ್ಟೆ. ಮೊಟ್ಟೆ ಕೊಟ್ಟರೆ ಕೆಂಚು ಬೀಳ್ತವೆ ಅಂತಾರೆ ಕರುಗಳು. ಕೆಂಚು ಬಿಟ್ಬಿಡ್ತವೆ, ಮೊಟ್ಟೆ ಕೊಟ್ಟರೆ ಹೋರಿಗಳಿಗೆ ಅಂತಾರೆ. ಆ ಥರ ಫಸ್ಟ್ ಹುಟ್ಟಾಗ ಕೆಂಚು ಕೊಟ್ಟಿದ್ರು ಅದು ಫುಲ್ ವೈಟೇ ಬರ್ತದೆ. ಬರ್ತಾ ಮೊಟ್ಟೆ ಕೊಡೋದು ಏನಕ್ಕೆ? ಮೊಟ್ಟೆ ಏನು ಕೊಡ್ತೀರಾ ಹೋರಿಗಳಿಗೆ? ಮೊಟ್ಟೆ ಶಕ್ತಿಯಾಗಿರ್ತದೆ ಅಂತ ಕೊಡ್ತಾರೆ. ಓಕೆ ಸರ್, ಹಂಗೆ ಬನ್ನಿ. ಈ ಹೋರಿ ಎಷ್ಟಲ್ಲಾಗಿದೆ? ಕಡೆ ಆಗಿದೆಯಾ? ಇದು 6 6 ಇದೆಯಾ? ಹತ್ರಕ್ಕೆ ಹೋಗಿ. ಇಲ್ಲ ನಾನು ಹತ್ರಕ್ಕೆ ಹೋಗ್ತೀನಿ. ನೀವು ಹೋಯ್ತಾ ಇದ್ದೀವಿ. ಇಲ್ಲ ಇಟ್ಕೊಳ್ಳಿ, ನೀವು ಮುಗಿದ ಇಟ್ಕೊಳ್ಳಿ. ಇಲ್ಲ ಬನ್ನಿ, ಬರೋ ಏನು ಮಾಡಲ್ಲ. ಈ ಕಡೆಯಿಂದ ಇಟ್ಕೊಳ್ಳಿ ಸರ್. 6ಗೆ ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ದೀರಾ ಹೋರಿ? ಏನೇನು ಕೊಟ್ಟಿದ್ದೀರಾ ತಿಂಡಿ ಇದಕ್ಕೆ? ಇದಕ್ಕೂ ಅದೇ ತಿಂಡಿ. ಸೇಮ್ ತಿಂಡಿ. ತುಂಬ ಮೈ ಕಟ್ಟಾಗಲಿ ಎಲ್ಲ ಚೆನ್ನಾಗಿದೆ, ದಸ್ತಾಗಿದೆ ಹೋರಿ. 6 ಅಂತಿದ್ದೀರಾ? 6 ಗಾಲೆ ಒಂದು 300 ವರ್ಷಗಳ ಮೇಲೆ ಕ್ರಾಸಿಂಗ್ ಮಾಡಿಸಿದ್ದೀವಿ. ಚಾರ್ಜ್ ಏನು ಮಾಡ್ತಾ ಇದ್ದೀರಾ? ಚಾರ್ಜು 500 ರೂಪಾಯಿನೇ. ದೂರದಿಂದ ಯಾರಾದರೂ ಟೆಂಪೋ ಮಾಡ್ಕೊಂಬಂದ್ರೆ ಫ್ರೀ ಆಗಿಬಿಡ್ತೀನಿ. ಇವತ್ತು 2 ವರ್ಷ ಹೊಡ್ಕೊಂಬಂದಿರೋ ಫ್ರೀನೇ ಬಿಟ್ರಾ? ಅಂದರೆ ಖರ್ಚು ಬೇಕಾದ್ರೆ ಫೋನ್ ನಂಬರ್ ಕೊಡ್ತೀನಿ ಅವ್ರದ್ದು, ನೀವು ಕೇಳ್ಬಿಟ್ರು ಹಂಗೆ ಇರಬೇಕು. ಯಾಕೆಂದರೆ ಸುಮ್ಮನೆ ಹೇಳೋದಲ್ಲ, ಅದು ಸುಮ್ಮನೆ ನಾವು ಫ್ರೀ ಬಿಟ್ಟು ಕಳ್ಸಿದ್ದೀವಿ ಅಂತಲ್ಲ. 2 ವರ್ಷ ಹೊಡ್ಕೊಂಬಂದಿವಿ, 2 ಫ್ರೀ ಆಗೇ ಬಿಟ್ಟಿದ್ದೀನಿ ಇವತ್ತು. ಯಾಕೆಂದರೆ ಅವರು ನಮ್ಮವ್ರನ್ನೇ ಬಿಡಿಸ್ಬೇಕು ಅಂದ್ಬಿಟ್ಟು ಅಲ್ಲಿಂದ ಬಂದಿರ್ತಾರೆ. ಅದರಿಂದ ನಮ್ದೊಂದು 500 ರೂಪಾಯಿ ಅವ್ರು ಟೆಂಪೋ ಕಾಸು ಉಳ್ಕೊಳ್ಳಿ ಅಂದ್ಬಿಟ್ಟು ನಾವು ದುಡ್ಡು ಇಸ್ಕೊಳ್ಳಲ್ಲ. ಸರ್ ಇದು ಯಾವ ಬ್ಲಡ್ ಲೈನು, ಎಲ್ಲಿಂದ ಹಾಕೋ? ಇದು ಡಾಲಿ ಹೋರಿ ಮಗ. ಡಾಲಿ? ದಾಸರಳ್ಳಿ ವೆಂಕಟ. ದಾಸರಳ್ಳಿ ಡಾಲಿ ಹೋರಿ ಮಗ ಇದು. ಅದು CR7 ಮಗ. ಇದು ಮೂಲ ಎಲ್ಲಿತ್ತು? ಯಾವ ಕಡೆಯಿಂದ ತಂದ್ರಿ ನೀವು? ಮೂಲ ಇದು ರಾಮನಗರದಲ್ಲಿ ಕರು ಹುಟ್ಟಿದ್ದು. ಇದು ಇಲ್ಲಿಂದ ಹೊಸ ಕರು ತಗೊಂಡು ಅವರು ಆ ಕಡೆ ಹೋಗಿದ್ರು, ಮುಡುಕ್ತಾರೆ ಜಾತ್ರೆಯಲ್ಲಿ ತಗೊಂಡು ಬಂದನು. ಜಾತ್ರೆ ತಂದ್ರ? ಅವಾಗ ನಾವು ವಿಚಾರಿಸಿದಾಗ ಹಸು ಅವರು ಇಲ್ಲಿಂದ ತಗೊಂಡೋಗಿದ್ದು ಹಸು ಅದು. ಡಾಲಿ ಬಿತ್ತನೆ ಇನ್ನೂ ಐತೆ ಹಂಗಾದ್ರೆ? ವೆಂಕಟಪ್ಪರ ಹಳೆ ಬಿತ್ತನೆ. ಕರುಗಳು ಚೆನ್ನಾಗಿ ಬಿದ್ದಿದ್ದಾವ ಇದಕ್ಕೆ? ಚೆನ್ನಾಗಿದೆ. 300 ವರ್ಷ ಅಂದರೆ ಎಷ್ಟು ವರ್ಷದಿಂದ ಬಿಡ್ತಾ ಇದ್ದೀರಾ ನೀವಾಗಲೇ? ಈಗಾಗಲೇ ಹೋದ ಆಗಸ್ಟ್ನಿಂದ ಬಿಡ್ತಾ ಇದ್ದೀವಿ. ಈ ಆಗಸ್ಟ್ಗೆ 1 ವರ್ಷ. ಅಂದರೆ ಇವಾಗ ಸ್ಟಾರ್ಟ್ ಆಗಿರ್ತವೆ ಬೀಳಕ್ಕೆ? ಅಲ್ಲ, ಈ ಆಗಸ್ಟ್ ಬಂದರೆ 2 ವರ್ಷ. 2 ವರ್ಷ.
ಜಾಸ್ತಿ ಇವೆ. ಸರ್ ವ್ಯಾಪಾರಕ್ಕೆ ಯಾರಾದ್ರು ಕೇಳ್ಕೊಬಂದ್ರೆ ಓರಿಗಳು ಕೊಡ್ತೀರಾ? ಹಾಂ, ಇದು ಕೊಡ್ತೀನಿ. ಇವಾಗ ತಂದಿದ್ದೀನಿ, ಕೊಡಲ್ಲ. ಹಾಂ ಹಾಂ, ಅದಿರೋ ಇದು ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಂ, ಕೊಡ್ತೀನಿ. ಏನು ಬೆಲೆ ಆಗಿತ್ತು ನಿಮಗೆ ಇದು ಕರುನಲ್ಲಿ? ಇದು ನಮಗೆ ಅವತ್ತು ಕಡಿಮೆನೇ ಆಗಿತ್ತು, 95,000ಕ್ಕೆ ತಂದಿದ್ದೆ ನಾನು. ಅಲ್ಲಿ ಎಷ್ಟಾಗಿತ್ತು ತಂದಾಗ ಅಂದರೆ? ಅಲ್ಲಾಗಿರಲಿಲ್ಲ. ನೀವು ಕರುನ ಸಣ್ಣ ಕರು. ಸರ್ ಇವತ್ತಿಗೆ ಏನು ಹೇಳ್ತಾ ಇದ್ದೀರಾ? ಇವತ್ತು ನಾನು 2.5 ಹೇಳ್ತಾ ಇದ್ದೀನಿ. 2.5 ಲಕ್ಷ. ಹಸು ಮನೆಲ್ಲ ತುಂಬ ಚೆನ್ನಾಗಿದೆಯಾ? ಹಾಂ ಹಾಂ, ಚೆನ್ನಾಗಿದೆ. ಸರ್ ಮೊಬೈಲ್ ನಂಬರ್ ತಿಳ್ಕೊಡಿ ತಮ್ಮದು. 9902218884. ಊರ ಹೆಸರು ಮಾದಾಪುರ. ಮಾದಾಪುರ, ಕಸ್ಬಾ ಹೋಬಳಿ, ರಾಮನಗರ ತಾಲೂಕು. ಇಲ್ಲೇ ಹೈವೇ, ಬೆಂಗಳೂರು ಮೈಸೂರು ಹೈವೇ ಪಕ್ಕ. ಹಾಂ ಹಾಂ, ರಾಮನಗರ ಎಕ್ಸಾಕ್ಟ್ ಐತಲ್ಲ, ಹಾಂ ಹಾಂ, ಅಲ್ಲೇ. ಸರ್ ಏನಕ್ಕೆ ಸರ್ ನೀವು ಹಳ್ಳಿ ಕಾರ್ ಓರಿ ಕಟ್ಟಿರೋದು? ಆ ಒಂದು ಆಸೆಯ ಮೇಲೆ ಹಳ್ಳಿ ಕಾರು ಎಲ್ಲ ನಸಿಸ್ ಹೋಗ್ಬಿಡ್ತಾ ಇತ್ತಲ್ಲ, ಹಾಂ, ನಾವು ಮಾಡಬೇಕು ಅನ್ನೋದೊಂದು ಆಸೆ. ಮೊದಲು ನಮ್ಮ ತಂದೆ, ನಮ್ಮ ತಾತ ಅವರೆಲ್ಲ ಗಾಡಿ ಎತ್ಗಳು, ಓರಿಗಳು ಮಡಗ್ತಾಯಿದ್ರು. ಈ ಬಿತ್ತನೆ ಕರುಗಳೇನು ಮಡಗಿರಲ್ಲ, ಬಿತ್ತನೆ ಓರಿಗಳು. ನಾವು ಬಿತ್ತನೆ ಓರಿ ಮಡಗಬೇಕು ಅನ್ನೋದೊಂದು ಆಸೆ. ಇಲ್ಲಿಯವರು ಒಂದು ಸ್ವಲ್ಪ ನಮ್ಮ ಜೊತೆಯವರೆಲ್ಲ ಮಡ್ಗು ಅಂತ ಇದು ಮಾಡ್ತಿದ್ರು, ಒತ್ತಾಯ ಮಾಡ್ತಿದ್ರು. ಅದರಿಂದ ಮಡಗಿದ್ವಿ. ಸೊ ಇವಾಗ ಇದು ಮೊದಲನೇ ಓರಿ, ಅದು 2ನೇ ಓರಿ ನಿಮಗೆ. ಹಾಂ ಹಾಂ, ಮುಂದೆ ಒಳ್ಳೊಳ್ಳೆ ಓರಿ ತಂದು ಕಟ್ತೀರಾ? ಹಾಂ, ಇದು ಇವಾಗ ಕೊಟ್ಟರು ನಾನು ಇದಕ್ಕಿಂತ ಒಳ್ಳೆ ಓರಿನ ತಂದು ಕಟ್ತೀನಿ. ತಂದು ಬರಬೇಕು. ಹಾಂ, ಬ್ರದರ್ ನಿಮ್ಮ ಹೆಸರು? ನನ್ನ ಹೆಸರು ಸುಮಂತ್ ಗೌಡ ಅಂತ. ಇದೇ ಊರಾ? ಇದೇ ಊರು, ಮಾದಾಪುರ. ಓರಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಓರಿ ಚೆನ್ನಾಗಿದೆ ಅಣ್ಣ. ಹಾಂ, ನಿಮ್ಮನೇಲೆ ಕರು ಹುಟ್ಟಿದ್ಯಾ? ನಮ್ಮನೇಲೆ ಕರ ಹುಟ್ಟಿದೆ, ಇದ್ರದೇನೆ. ಚೆನ್ನಾಗಿ ಹುಟ್ಟಿದ್ಯಾ? ಚೆನ್ನಾಗಿ ಹುಟ್ಟಿದೆ. ಎಷ್ಟು ತಿಂಗಳಾಗಿದೆ ಕರುಗೆ? ಹಾಂ, ಎಷ್ಟು ತಿಂಗಳಾಗಿದೆ? 1 ವರ್ಷ ಆಗದೆ. 1 ವರ್ಷ. ಹಾಂ, ಕರು ಬೀದಿಗೆ ಬರೋಂಥ ಕರುನೇನಾ? ಹ್ಞೂ, ಬೀಜಕ್ಕೆ ಬರೋ ಅಂತ ಕರನೇ. ಹಸು ಮನೇಲೇ ಇದ್ದಾವ ತಂದಿದ್ದ? ಹಸು ಇಲ್ಲ, ಓರಿ ಒಂದೈತೆ. ಓರಿ ಒಂದೈತೆ. ಹಸು ಹೊಳ್ತಕ್ಕೆ ಹೋಗಿದೆ ಮೇಯಕ್ಕೆ. ಹಾಂ ಹಾಂ ಹಾಂ, ಕರು ಚೆನ್ನಾಗಿ ಬೀಳ್ತವೆ ಇದಕ್ಕೆ? ಹಾಂ, ಕರು ಚೆನ್ನಾಗಿ ಬೀಳ್ತದೆ ಅಣ್ಣ. ಹಾಂ,